ನಿರ್ದೇಶಕರು ಖ್ಯಾತ ನಿರ್ದೇಶಕರು ಯೋಗರಾಜ್ ಭಟ್ ಅವರು ಕೂಡ ನಮ್ಮ ಜೊತೆ ಇವಾಗ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ತಮಗೆ? ನಮಸ್ತೆ ನಮಸ್ತೆ. ಯೋಗರಾಜ್ ಭಟ್ರು ಕೂತಲ್ಲಿ ಎಲ್ಲ ಗೀಚ್ತಾರೆ, ಒಳ್ಳೊಳ್ಳೆ ಹಾಡುಗಳು ಬರೀತಾರೆ, ಎಲ್ಲ ವೆರೈಟಿ ಹಾಡುಗಳು ಬರೀತಾರೆ, ನಿರ್ದೇಶನ ಮಾಡ್ತಾರೆ. ಇವೆಲ್ಲ ಗೊತ್ತಿತ್ತು ನನಗೆ ತುಂಬಾ. ಬಟ್ ಕ್ರಿಕೆಟ್ನಲ್ಲಿ ಹೌ ಇಂಟ್ರೆಸ್ಟೆಡ್ ಯು ಆರ್? ಇವತ್ತಿನ ಮ್ಯಾಚ್ ಬಗ್ಗೆ ತಾವೇನು ಹೇಳ್ತೀರಾ ಅಂತ? ಇವತ್ತಿನ ಮ್ಯಾಚ್ ನಾನು ಒಬ್ಬನೇ ಇಲ್ಲ ಸರ್, ನಾಡಿನ ಪ್ರತಿ ಪ್ರಜೆನೂ ರೊಚ್ಚಿಗೆದ್ದು ಬಿಡ್ತಾನೆ. ಇದು ಬರೀ 2 ರಾಷ್ಟ್ರಗಳ ಮ್ಯಾಚ್ ಅಲ್ಲ, ರಾಷ್ಟ್ರಗಳ ಎಮೋಷನ್ಸ್ ಸೇರಿರೋದು. ಇದು ಅಕ್ಕಪಕ್ಕದವರು ಒಂಥರ ದೋಸ್ತಿ, ಒಂಥರ ಜಿದ್ದಿ ಎಲ್ಲ ಇರುವಂತದ್ದು. ಸೊ ಪ್ರತಿ ನಾಗರಿಕನ ತರ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ ಸರ್. ಯಾರು ನಿಮಗೆ ಫೇವರೇಟ್ ಸರ್? ಅಫ್ಕೋರ್ಸ್ ನಮ್ಮೂರು, ನಮ್ಮ ಮಣ್ಣು, ನಮ್ಮ ದೇಶವೇ ನನ್ನ ಯಾವತ್ತಿನ ಫೇವರೇಟ್. ಪ್ಲೇಯರ್ ಯಾರು ನಿಮಗೆ ಫೇವರೇಟ್ ಅಂತ ಕೇಳಿದೆ. ಎಲ್ರು ಆಲ್ 11 ಜನ ಎಕ್ಸ್ಟ್ರಾ ನೀರು ಕೊಡೋರು ಸೇರಿ ಎಲ್ರು ಫೇವರೇಟ್ ಸರ್. ಓಕೆ ಸರ್, ಆಕ್ಚುಲಿ ನೀವು ಇವತ್ತು ಬೇರೆ ಯಾವುದು ಕೆಲಸ ಇಟ್ಕೊಂಡಿಲ್ಲ ಅಂತ ನಾನು ಅನ್ಕೋತೀನಿ ಮೋಸ್ಟ್ಲಿ. ಯಾಕೆಂದ್ರೆ ಮ್ಯಾಚ್ ನೋಡೋದಕ್ಕೆ ಅಂತಾನೆ ಫಿಕ್ಸ್ ಆಗಿದ್ದೀರಾ ಅಂತ. ಹೌದು, ಖಂಡಿತ. ಜೊತೆಗೆ ಮಧ್ಯಾಹ್ನದವರೆಗೆ 1:30ವರೆಗೆ ಸಿನಿಮಾ ಪತ್ರಕರ್ತರೆಲ್ಲ ಕ್ರಿಕೆಟ್ ಆಡ್ತಾ ಇದ್ರು, ಇಲ್ಲಿಗೆ ಬಂದಿದ್ದೀನಿ ಸರ್. ಓಕೆ 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 ಓಕೆ. ಭಾಸ್ಕರ್ ಅವ್ರದ್ದು ಒಂದು ಪ್ರಶ್ನೆ ಇದೆ ನಿಮಗೆ ಸರ್. ಕೇಳಿ ಸರ್, ಕೇಳಿ. ಬಟ್ ಸರ್, ಕೇಳಿಸ್ತದೆ, ನಮಸ್ತೆ. ಪ್ರಪಂಚನೇ ನೋಡುವಂಥ ಮ್ಯಾಚ್ ಅಲ್ವಾ ಸರ್ ಇದು? ನಿಮ್ಮ ಮುಂಗಾರು ಮಳೆ ಥರ ಹಿಟ್ ಆಗಬೇಕಲ್ವ ಸರ್ ಇದು ನಮಗೆ? ಖಂಡಿತ ಎಲ್ಲ ಸೇರಿ ಜೈ ಅಂದ್ಬಿಟ್ರೆ ಈ ಪಕ್ಕ ರಿಸಲ್ಟ್ ಬೇಗ ಬಂದ್ಬಿಡುತ್ತೆ ಸರ್. ಇವತ್ತು ಗೆಲ್ತೀವಿ. ಬೇಗ 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 ಬರೋದು ಬೇಡ ಸರ್, ಫುಲ್ ಮ್ಯಾಚ್ ಆಡಿದ್ರೆ ಸಾಕು ಅವರು. ಆಡ್ದು ಎಲ್ಲಾ ರೀತಿ ನಮ್ ಕಡೆನೆ ತಿರುಗುತ್ತೆ ವಿಜಯ ಅಂತ ಅನ್ಕೊಂಡಿದೀನಿ ಸರ್. ನೀವು ಹಂಗೆ ಅನ್ಕೊಂಡ್ಬಿಡಿ, ಎಲ್ಲರೂ ಹಂಗೆ ಅನ್ಕೊಂಡಿದ್ರಿ, ಎಲ್ಲರೂ ಅನ್ಕೊಂಡ್ಬಿಟ್ರೆ ಆಗ್ಬಿಡುತ್ತೆ ಸರ್ ಅದು. ಖಂಡಿತ ಅದಂತೂ ಕರೆಕ್ಟಾಗಿ ಹೇಳಿದ್ರೆ. ಕೇಳಿ ನೀವು ಕೇಳಿ ಸರ್. ನಿಮ್ಮ ಸಾಹಿತ್ಯದ ಮೂಲಕ ಒಂದ್ 2 ಲೈನು ನಮಗೋಸ್ಕರ, ಆಮೇಲೆ ಪ್ರತಿ ಭಾರತೀಯರಿಗೋಸ್ಕರ ಒಂದ್ 2 ಲೈನ್ ಮೂಲಕ ಭಾರತಕ್ಕೆ ವಿಶ್ ಮಾಡೋದಾದ್ರೆ, ಇನ್ಸ್ಟೆಂಟ್ ಆಗಿ ಸಾಹಿತ್ಯ ಬರೋದ್ರಲ್ಲಿ ಬಹಳ ಫೇಮಸ್ ನೀವು. ಹಿಂಗಾಗಿ ಒಂದ್ 2 ಲೈನ್ ಮೂಲಕ ಜಿಂಗಲ 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 ಜೈ ಇಂಡಿಯಾ. ಓಕೆ ಸರ್, ಯೋಗರಾಜ್ ಭಟ್ ಸರ್, ಸಾಮಾನ್ಯ ಇಂಡಿಯಾ ಪಾಕಿಸ್ತಾನ ಅಂತಂದ್ರೆ ಈಗಲ್ಲ, ನಮ್ಮ ತಾತನ ಕಾಲದಿಂದಲೂ ಕೂಡ ಮ್ಯಾಚ್ಗಳು ಯಾವಾಗಲೂ ಕೂಡ ಅದು ಅಷ್ಟು ಹೈ ವೋಲ್ಟೇಜ್. ಈಗ ಮ್ಯಾಚ್ ನಡೀತಾ ಇರೋದು ದುಬೈನಲ್ಲಿ ಆಗಿರೋದ್ರಿಂದ, ಇಂಡಿಯಾದಲ್ಲೂ ಅಲ್ಲ ಪಾಕಿಸ್ತಾನದಲ್ಲೂ ಅಲ್ಲ, ಅದಾಗಿರೋದ್ರಿಂದ ಎರಡೂ ಟೀಮ್ಗೂ ಅದರಿಂದ ಏನಾದರೂ ಅನುಕೂಲ ಆಗುತ್ತಾ, ಅಥವಾ ಮ್ಯಾಚ್ಗಳು ಅಲ್ಲಲ್ಲೇ ಹೋಸ್ಟಲ್ಲೇ ನಡಿಬೇಕಾಗಿತ್ತು ಅಂತ ತಮ್ಗೆ ಅನ್ಸುತ್ತಾ ಸರ್? ಅದು 2 ದೇಶ ಹೋಗಿ ಒಂದು ಫ್ರೆಂಡ್ ದೇಶದಲ್ಲಿ ಆಡಿದಾಗ ಒಂಥರ ದೋಸ್ತಿ ವರ್ಕ್ ಆಗ್ತದೆ. ಆಮೇಲೆ 2 ತಂಡಗಳು ಪಕ್ಕದೂರಿಗೆ ಹೋಗಿರೋದ್ರಿಂದ ನೇಟಿವ್ ಆಡಿಯನ್ಸ್ ಸಪೋರ್ಟ್ ಇಬ್ರಿಗೂ ಅಷ್ಟು ಜಾಸ್ತಿ ಇದ್ದಂಗೆ ಕಾಣೆ. ಬಟ್ ದುಬೈ ಮೊದ್ಲಿಂದ ಶಾರ್ಜಾ ಇತ್ಯಾದಿಗಳಿಗೆ ತುಂಬಾ ಫೇಮಸ್ ಆಗಿರೋದ್ರಿಂದ ಒಂದು ಕದರೆ ಬೇರೆ ಇರುತ್ತೆ ಸರ್. ದುಬೈನ ವಾತಾವರಣ, ದುಬೈನಲ್ಲಿ ಆಡೋ ಮ್ಯಾಚ್ಗಳು, ಅಲ್ಲಿ ಗಲ್ಫ್ ಅಲ್ಲಿ ನಡೆಯೋ ಎಲ್ಲಾ ಕ್ರೀಡಾ ಚಟುವಟಿಕೆ ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಹೇಳಿ ಕೇಳಿ ದೊಡ್ಡ ಬಯಲು, ಮರುಭೂಮಿ, ಮಜಾ ಬರುತ್ತೆ ಅಂತ ಅನ್ಕೋತೀನಿ ಸರ್. ಟಾಸ್ ಗೆದ್ರೆ ಫಸ್ಟ್ ಇಂಡಿಯಾ ಏನ್ ಮಾಡ್ಬೇಕು ಸರ್ ನಿಮ್ ಪ್ರಕಾರ? ಬ್ಯಾಟಿಂಗ್. ಯಾವ ಇದು ಮಾಮೂಲಿ ಕ್ರಿಕೆಟರ್ಸ್ ಎಲ್ಲರೂ ಯೋಚನೆ ಮಾಡೋ ರೀತಿನಲ್ಲ, ಅಥವಾ ಇದು ಏನಾದ್ರು ಲಾಜಿಕ್ ಇಟ್ಕೊಂಡು ಹೇಳಿದ್ದ ಸರ್ ಅದು? ಆಕ್ಚುಲಿ ಅದ ಕ್ರಿಕೆಟ್ ಅಂದ್ರೇನೆ ಬ್ಯಾಟಿಂಗ್ ಮಾಡ್ಬೇಕು ಸರ್. ಅದು ಹುಚ್ಚಾಬಚ್ಚ ಬೀಸ್ಬೇಕು, ಅದು ಆಮೇಲೆ ನೋಡಕ್ ಚೆನ್ನಾಗಿರುತ್ತೆ. ಹೊಡೆದು ಬಡ್ದಾಕ್ಬಿಡ್ಬೇಕು ಅಂತ ಹಂಗೆ. ಚೇಸ್ ಮಾಡೋನಿಗೆ ಎಲ್ಲ ಗೋಲ್ ಇರ್ಲಿ, ಮೊದ್ಲು ಆಡೋನಿಗೆ ಎಲ್ಲ ಖುಷಿ ಇರ್ಲಿ ಅಂತ ಬ್ಯಾಟಿಂಗ್ ಮಾಡಿ ಅಂತ ಅನ್ನೋದು. ಸರ್ ಪ್ರಶ್ನೆ ಕೇಳಿ. ಇಲ್ಲ, ಆ ಪ್ರಶ್ನೆಗೆ ನನ್ನ ಒಂದು ಸರ್, ನಿಮ್ಮ ಬೆಸ್ಟ್ ಮ್ಯಾಚ್ ಯಾವುದು ಸರ್ ಇಂಡಿಯಾ ಪಾಕಿಸ್ತಾನಲ್ಲಿ? ಬಟ್ ಸರ್, ನಿಮ್ಗೆ ಯಾವ್ದು ಬೆಸ್ಟ್ ಮೆಮೊರಿಲಿದೆ ಸರ್? ಒಂದು ಇಂಜಮಾಮ್ ಉಲ್ ಹಕ್ ಅವರು ಕ್ಯಾಪ್ಟನ್ ಆಗಿದ್ದಾಗ ಒಂದ್ಸತಿ ಕಪಿಲ್ ದೇವ್ ಅವರು 4 ವಿಕೆಟ್ ಕಿತ್ತು ಗೆದ್ದಿದ್ರು. ಅದು ಆಸ್ಟ್ರೇಲಿಯಾದಲ್ಲಿ ಯಾವತ್ತಿನ ಫೇವರಿಟ್. ಆಸ್ಟ್ರೇಲಿಯಾದಲ್ಲಿ, ಹೌದು. ಅದು ತುಂಬಾ ಅಂದ್ರೆ ತುಂಬಾ ರೋಲರ್ ಕೋಸ್ಟರ್ ರೈಡ್ ತರ ಇತ್ತು. ಅದು ಇವತ್ತಿಗೂ ಮೊನ್ನೆ ಆಡ್ದಂಗೆ ನನಗೆ ನೆನಪಿದೆ ಸರ್. ಅದು ಸೂಪರ್ ಸರ್. ಅಲ್ಲ, ವಿರಾಟ್ ಕೊಹ್ಲಿ ಒಂದು ಮ್ಯಾಚ್ ರೀಸೆಂಟ್ ಆಗಿ ಗೆಲ್ಸ್ಕೊಟ್ಟಿದ್ದು ನಮಗೆಲ್ಲ ತುಂಬಾ, ಅದು ಆಸ್ಟ್ರೇಲಿಯಾದಲ್ಲಿ ನೆನಪಿರ್ಬೇಕು ಸರ್ ತಮಗೆ. ವಿರಾಟ್ ಕೊಹ್ಲಿ ಏಕಾಂಗಿಯಾಗಿ ಬ್ಯಾಟ್ ಬೀಸಿ ಭಾರತವನ್ನು ಗೆಲ್ಸ್ಕೊಟ್ಟಿದ್ದು ಮ್ಯಾಚ್ ರೀಸೆಂಟ್ ಆಗಿ ನಡೆದಿದ್ದು, ಐ ಥಿಂಕ್ T20 ವರ್ಲ್ಡ್ ಕಪ್ ಅಲ್ಲಿ. ಸೊ ಅಷ್ಟು ಎಕ್ಸೈಟ್ಮೆಂಟ್ ಮ್ಯಾಚ್ ಅಲ್ಲಿ ಇರಬೇಕು ಅಂತ ನಾವೆಲ್ಲ ಬಯಸೋದು. ಅದು ಆಟೋಮೆಟಿಕ್ಲಿ ಈಗ ಬಂದ್ಬಿಟ್ಟಿದೆ ಸರ್. ಮ್ಯಾಚ್ ಮುಂಚೆನೆ ಈ ರೇಂಜಿಗೆ ಎಕ್ಸೈಟ್ಮೆಂಟ್ ಇದೆ ಅಂದ್ರೆ ಇನ್ನು ಶುರು ಆದಾಗ ಇನ್ಯಾವ ರೇಂಜಿಗೆ ಇರುತ್ತೆ ನೀವೇ ಲೆಕ್ಕ ಹಾಕ್ಬೇಕು ಸರ್. ಅದೇ ಎಲ್ಲರೂ ಹೇಳದ ಹಾಗೆ ಅದು ಬರೀ ಕ್ರೀಡೆ ಅಲ್ಲ, ಅದೊಂದು ಎಮೋಷನ್. ಅದು 2 ರಾಷ್ಟ್ರಗಳ ಕ್ರಿಕೆಟ್, ಎಸ್ಪೆಷಲಿ ಈ 2 ರಾಷ್ಟ್ರಗಳ ಕ್ರಿಕೆಟ್
ಸಿಕ್ಕಾಬಟ್ಟೆ ದೊಡ್ಡ ಎಮೋಷನ್ ಕ್ರಿಕೆಟಿಗರಿಗೆಲ್ಲ, ನೋಡುಗರಿಗೂ ಕೂಡ. ಸರ್ ಬೆಂಗಳೂರು ಬಂದಲ್ಲ ಸರ್, ಇದು ಇಂಡಿಯಾ ಬಂದೇ ಇದು ಆಕ್ಚುಲಿ ಇವತ್ತಿನ ಮ್ಯಾಚ್ ಇಂದ ಇಂಡಿಯಾ ಬಂದೇ ಆಗಿರುತ್ತೆ. ಇಂಡಿಯಾ ಗಾಡಿಗಡೆ ಓಡಾಡ್ತಾರಲ್ಲ ರೋಡಲ್ಲಿ. ಹೌದು, ಒಬ್ಬ ಸಿನಿಮಾದವನಾಗಿ ಪಾಪ ಈ ಮ್ಯಾಟ್ನಿ ಶೋಗಳು, ಮಧ್ಯಾಹ್ನ ಶೋಗಳಂತೆಲ್ಲ ಕಥೆ ಏನು ಅಂತ ಯೋಚನೆ ಮಾಡ್ಬೇಕಾಗಿರುತ್ತೆ. ನಿಮ್ ಯೋಚನೆ ನೋಡಿ ಹೆಂಗಿದೆ ಅಂತ. ಅಲ್ಲ ತುಂಬಾ ಫೇಮಸ್ ಮಾಲ್ಗಳಲ್ಲೇನೆ ಈಗ ಡೈರೆಕ್ಟ್ ಕ್ರಿಕೆಟ್ ಮ್ಯಾಚ್ ನ ಹಾಕ್ಬಿಟ್ಟು ಸರ್ 15 ಸಿನಿಮಾ ರಿಲೀಸ್ ಮಾಡಿದಾರಲ್ಲ ಸರ್ ಮತ್ತೆ. ಅದೇ ಅದು ಏನು ಮಾಡಕ್ಕಾಗಲ್ಲ ಸರ್. ಕ್ರಿಕೆಟ್ ಬಿಗ್ಗರ್ ರೀಚ್ ಇರುವಂತದ್ದು ಕ್ರೀಡೆ ಅಲ್ವಾ, ಎಲ್ಲರೂ ಮಕ್ಕಳಾಗ್ಬಿಡ್ತೀವಿ ನೋಡೋ ಟೈಮಲ್ಲಿ. ಹಾಗಾಗಿ ಹೋಗಿ ರಸ್ತೆಗಳೆಲ್ಲ ಖಾಲಿ ಹೊಡೆಯೋದು ಒಂದು ಇಡೀ ರಾಷ್ಟ್ರದ ಸಂಭ್ರಮ ಅದು. ರೈಟ್ ಯೋಗರಾಜ್ ಭಟ್ರೆ, ಹಾಗೆ ಸಂಪರ್ಕದಲ್ಲಿ ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.